ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯಾಸ್ ರೆಸಿಪೀಸ್ ಕನ್ನಡ. ಇವತ್ತು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡುವಂತಹ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪ್ಯಾನ್ಗೆ ನಾನು ಈ ಥರ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ನಾನು ಒಟ್ಟಿಗೆ ತೊಗೊಂಡಿಲ್ಲ, ನಾನು 1 kg ಪ್ರಮಾಣದಲ್ಲಿ ಮಾಡ್ತಿರೋದು, ಒಟ್ಟಿಗೆ ಹಾಕ್ಕೊಂಡಿಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಶೇಂಗಾನ ಹುರ್ಕೊಂಡಿದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಮೇಲೆ ಕಪ್ಪಾಗಿರುತ್ತೆ, ಒಳಗೆ ಅಷ್ಟು ಹಸ್ಕಾಗಿರುತ್ತೆ. ಸೊ ಅದಕ್ಕೆ ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬ್ಯಾಚ್ ಒಂದು 3-4 ಬ್ಯಾಚ್ ಈ ಥರ ಮಾಡ್ಕೊಂಡಿದ್ದೀನಿ. ಶೇಂಗಾ ಈ ಥರ ಹುರ್ಕೊಂಡಿದ್ದೀನಿ. ಶೇಂಗಾ ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಶೇಂಗಾ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ನಮ್ಮದು ಶೇಂಗಾ ಹೋಳಿಗೆ ಆಗಿರುತ್ತೆ. ಸೊ ಈ ಥರ ಶೇಂಗಾ ಹುರ್ಕೊಂಡು ಎತ್ತಿಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ನಾವು ಎಷ್ಟು ಶೇಂಗಾ ತೊಗೊಂಡಿದ್ದೀವೋ ಅದು ಅರ್ಧರಷ್ಟು ನಾವು ಮೈದಾ ಹಿಟ್ಟನ್ನ ತೊಗೊಂಡು ಕಲಿಸ್ಕೋಬೇಕಾಗತ್ತೆ. ಸೊ ನಾನು 1 kg ಶೇಂಗಾ ಹೋಳಿಗೆಗೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಹಿಟ್ಟು ಏನು ಬೇರೆ ಥರ ಹಾಕ್ಕೊಂಡಿಲ್ಲ, ಬರೀ ಮೈದಾ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನೂ ಹಾಕ್ಕೋಬೋದು, ಬಟ್ ಇದಕ್ಕೆ ಯಾವುದೇ ರೀತಿ ಇದು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಬರೀ ಇಲ್ಲಿ ಮೈದಾ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮತ್ತು ಇದು ತುಂಬ ಹೊತ್ತು ನೆನಿಬೇಕು ಅಂತ ಏನಿಲ್ಲ, ಕಲಸಿ ಆಗಲೇ ಮಾಡ್ಬೋದು. ಇಲ್ಲ ಬೇಡ ಅಂದ್ರೂ 1 hour ಬಿಟ್ಟು ನಾವು ಮಾಡ್ಬೋದು. ಸೊ ನಾನಿಲ್ಲಿ ಈ ಥರ ಕಲಿಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಗಟ್ಟಿಯಾಗಿರಬೇಕು, ನಾರ್ಮಲ್ ಹೋಳಿಗೆ ಥರ ತುಂಬ ತೆಳ್ಳಗಿರಬಾರ್ದು. ಶೇಂಗಾ ಹೋಳಿಗೆ ಮಾಡುವಾಗ ಯಾವಾಗಲೂ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸೊ ಈ ಥರ ನಾನು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ನಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಇದು ಯಾವುದೇ ರೀತಿ ಎಣ್ಣೆ ಹಾಕಿ ಇದು ಮಾಡಿಲ್ಲ, ಈ ಥರ ಹಾಕಿ ಎತ್ತಿಕೋತಾ ಇದ್ದೀನಿ. ಇಲ್ಲಿ ನಾನು ಶೇಂಗಾ ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡು ಗಟ್ಟಿಯಾಗಿ ನಾನು ಮಿಕ್ಸಿ ಅವಲ ರುಬ್ಕೊಂಡಿದ್ದೀನಿ. ಕ್ರಿಸ್ಕೋಸಾಗಿ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಕೋಬಾರ್ದು, ಮುದ್ದೆ ಥರ ಆಗುತ್ತೆ. ಅದಾದಮೇಲೆ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿನೀರು ಹಾಕಿದ್ದೀನಿ. ಬಿಸಿನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ತುಂಬ ಬಿಸಿನೀರು ಹಾಕ್ಕೊಂಡು ಇದು ಮಾಡ್ಕೋಬಾರ್ದು, ನೀರಿನಂಗೆ ಮಾಡ್ಕೋಬಾರ್ದು. ಸೊ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಗಟ್ಟಿ ಬರಲಿಲ್ಲ ಅಂದರೆ 1 hour 2 hour ಬಿಟ್ಟರೆ ಆ ನೀರು ಹೀರ್ಕೊಂಡು ಬೆಲ್ಲ ಅದೇ ಗಟ್ಟಿ ಆಗುತ್ತೆ. ಸೊ ನಾನಿಲ್ಲಿ ಅಷ್ಟು ತೆಳ್ಳಗೆ ಕಲಿಸ್ಕೊಂಡಿಲ್ಲ, ಸೊ ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಸುಡೋ ನೀರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 1 kg ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 3 ಸೌಟ್ ಅಂತ ತೊಗೊಂಡಿದ್ದೀನಿ. ನೀವು ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡು ಮಾಡ್ಬೋದು. ಸೊ ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಕಡೆ ಬೆಲ್ಲ, ಒಂದು ಕಡೆ ಇದು ಆಗಬಾರ್ದು, ಎಲ್ಲ ಈಕ್ವಲ್ ಆಗಲಿ ಅಂತ. ಸೊ ನಾನು ಈ ಥರ ನೀಟಾಗಿ ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕರೆಕ್ಟ್ ಹದದಲ್ಲಿ ಬಂದಿದೆ. ಸೊ ನಾನಿಲ್ಲಿ ಫಸ್ಟೇ ಎಲ್ಲ ಉಂಡೆ ಮಾಡಿ ಎತ್ತಿಕೋತಾ ಇದ್ದೀನಿ. ಫಸ್ಟೇ ಈ ಥರ ಚಿಕ್ಕ ಉಂಡೆ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ತುಂಬ ದೊಡ್ಡ ಉಂಡೆನೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಬಿಕಾಸ್ ಶೇಂಗಾ ಹೋಳಿಗೆ ಮೀಡಿಯಮ್ ಸೈಜಲ್ಲಿದ್ದರೆ ಎಲ್ಲ ಕಡೆನೂ ಬೆಂದಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ತುಂಬ ದೊಡ್ಡ ಸೈಜಲ್ಲಿದ್ದರೆ ಬೇಯೋಕ್ಕೂ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು 40-50 ಉಂಡೆ ಆಗಿದೆ. ಸೊ 40 to 50 ಶೇಂಗಾ ಹೋಳಿಗೆ ಆಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ನಾವೇನು ಕಲಿಸ್ಕೊಂಡಿದ್ವಿ ಒಬ್ಬಟ್ಟಿಗೆ ಅಂತ ಮೈದಾ ಹಿಟ್ಟಿಂದು, ಅದನ್ನು ತೊಗೊಂಡು ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡೆ ನಾನು ಇದು ಮಾಡ್ತಾಯಿದ್ದೀನಿ ಲಟ್ಟಿಸ್ಕೊಳ್ಳೋಕ್ಕೆ. ಈ ಥರ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು, ತುಂಬ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಚಿಕ್ಕದು ಮಾಡ್ಕೊಳ್ಳಿ, ಮೀಡಿಯಮ್ ಸೈಜ್ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಹೂರಣ ಹಾಕಿ ಫಿಲ್ಲಿಂಗ್ ಮಾಡಿ ಈ ಥರ ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ತೆಗಿತಾ ಇದ್ದೀನಿ. ಸೊ ಇದು ನೀಟಾಗಿ ಬರಲಿ ಅಂತ. ಸೊ ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ರುಚಿಯಾಗಿರುತ್ತೆ ಮತ್ತು ತುಂಬ ಬೇಗ ಮೆತ್ತಗಾಗಿ ಇದಾಗಲ್ಲ. ಸೊ ಮೇಲೆ ನಾನು ಈ ಥರ ಮೇಲೆ ಡ್ರೈ ಮೈದಾ ಹಿಟ್ಟು ಹಾಕಿ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಳ್ಳೋವಾಗ ಹುಷಾರಾಗಿ ಲಟ್ಟಿಸ್ಕೊಳ್ಳಿ, ತುಂಬ ತೆಳ್ಳಗೂ ಲಟ್ಟಿಸ್ಕೋಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಮೀಡಿಯಮ್ ಸೈಜಲ್ಲಿ ಇದ್ದರೆ ಬೇಯೋಕ್ಕೂ ಈಸಿ ಆಗುತ್ತೆ. ತುಂಬ ತೆಳ್ಳಗೆ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ, ಬೇಯುವಾಗ ಬೆಲ್ಲದ ಪಾಕ ಕರಗ್ಬಿಟ್ಟು ಇದಾಗತ್ತೆ. ಸೊ ಈ ಥರ ಮೀಡಿಯಮ್ ಸೈಜ್ ನಾನು ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ಮೀಡಿಯಮ್ ಸೈಜ್ ಲಟ್ಟಿಸ್ಕೊಂಡ್ರೆ ಸಾಕು. ಇದು ತುಂಬ ಸುಲಭವಾಗಿ ಯಾರು ಬೇಕಾದರೂ ಈ ಹೋಳಿಗೆ ಮಾಡ್ಬೋದು. ನಮ್ಮ ಹೋಳಿಗೆನೇ ಮಾಡೋಕ್ಕೆ ಬರೋಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದ್ರೂ ಈ ಥರ ಯಾರು ಬೇಕಾದರೂ ಈಸಿಯಾಗಿ ಹೋಳಿಗೆ ಮಾಡ್ಬೋದು.
ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಪ್ಪ ಅಂದರೆ ನಾವು ತುಂಬ ಹೋಳಿಗೆನ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ. ಅವಾಗವಾಗ ಒಂದು 4-5 ಹೋಳಿಗೆನ ಲಟ್ಟಿಸ್ಕೊಂಡ್ಬಿಟ್ಟು ಅಲ್ಲಲ್ಲೇ ಬೇಯಿಸ್ಕೋಬೇಕು. ಬೇಯಿಸೋವಾಗ್ಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸುವಾಗ ಅಷ್ಟೇ ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಅದನ್ನ ಎತ್ಬಿಡಬೇಕು. ತುಂಬ ಬೇಯಿಸೋಕ್ಕೆ ಹೋದರೆ ಆ ಬೆಲ್ಲ ಪಾಕ ಕರಗ್ಬಿಟ್ಟು ಒಂಥರ ಆಗುತ್ತೆ, ಬೆಲ್ಲದ ಪಾಕ ಕರಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಂದಾಗಿದ ತಕ್ಷಣ ನಾವು ತೆಗಿತಾ ಹೋಗಬೇಕು. ಅದೊಂದು. ಆಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ತುಂಬ ನೈಸಾಗಿ ಮಾಡ್ಕೋಬಾರ್ದು, ಸ್ವಲ್ಪ ನಾವು ತರ್ತರಿಯಾಗಿ ಮಾಡ್ಕೋಬೇಕು. ಆವಾಗ ತಿನ್ನೋದಕ್ಕೂ ಒಂಥರ ರುಚಿಯಾಗಿರುತ್ತೆ. ತುಂಬ ನಾವು ನೈಸಾಗಿ ಮಾಡ್ಕೋತಾ ಹೋದರೆ ಅಲ್ಲೇ ಒಂಥರ ಮುದ್ದೆ ಥರ ಆಗೋಗುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದಾದಮೇಲೆ ಇಲ್ಲಿ ತವ ಬಿಸಿ ಮಾಡಿಕೊಂಡು ಈ ಥರ ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಬೇಯಿಸ್ಕೊಂಡಿಲ್ಲ, ಸ್ವಲ್ಪ ಈ ಥರ ಚುಕ್ಕಿ ಒಂಥರ ಬ್ಲ್ಯಾಕ್ ಚುಕ್ಕಿ ಬಂದಿದ ತಕ್ಷಣ ಎತ್ತಿಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿದೆ ಅಂತ. ಸೊ ನಾನು ನಿಮಗೆ ತೋರ್ಸೋಕ್ಕೋಸ್ಕರ 2 ಹೋಳಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ನಾವು ಈ ಥರ ಬೇಯಿಸ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು. ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಆರಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮುಂಚೆನೇ ಮಾಡಿಟ್ಕೋಬೋದು. ಇದನ್ನು ಆಲ್ಮೋಸ್ಟ್ ಲೈಕ್ 15-20 ಡೇಸ್ ಮಾಡಿಟ್ಕೋಬೋದು. ಇಲ್ಲ ನಾವೆಲ್ಲಾದರೂ ಟ್ರಿಪ್ಗೆ ಹೋಗ್ತಿದ್ದೀವಿ ಅನ್ನೋವಾಗ್ಲೂ ಈ ಥರ ಮಾಡಿಟ್ಕೊಂಡು ಹೋಗ್ಬೋದು. ಇದೇನೂ ಕೆಡಲ್ಲ. ಇದ್ರಲ್ಲಿ ಫ್ರಿಜ್ಜಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು ಅನ್ನೋದೇನಿಲ್ಲ. ಓಪನ್ ಸ್ಪೇಸಲ್ಲಿ ಸ್ವಲ್ಪ ಗಾಳಿ ಆಡ್ತಿದ್ರೆ ಸಾಕಾಗತ್ತೆ. ಆದರೆ ಬಿಸಿ ಹೋಳಿಗೆನ ಪ್ಯಾಕ್ ಮಾಡೋಕ್ಕೆ ಹೋಗ್ಬಿಡಿ. ಬೇಯಿಸಾದ್ಮೇಲೆ ಒಂದು ತಟ್ಟೆಗೆ ಹಾಕಿ ಆರಿಸಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.